ಸಿನಿಮಾ ನೋಡಿದಂಥ ಸಾಕಷ್ಟು ಜನ, ಬಹುತೇಕ ಜನ, ನಾನು ಮೈಕ್ ಹಿಡಿದಾಗಲೂ ಸಹ ಫಸ್ಟ್ ಶೋ ಆದಮೇಲೆ ಮೇಯ್ತಿದ್ರು ಸಂತೋಷ. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದು ನಿಮ್ಮ ಡೈರೆಕ್ಷನ್ ಸ್ಕಿಲ್ಸ್ನ ಮತ್ತು ಕಥೆನ, ಎರಡನೇದು ಯುವರ್ ಪರ್ಫಾರ್ಮೆನ್ಸ್ನ. ಸೊ ಅದು ಒಂದು ಲೆಕ್ಕಾಚಾರ ಹಾಕ್ಬಿಟ್ಟೆ ಪ್ರತಿ ಸತಿನೂ ಒಬ್ಬ ನಿರ್ದೇಶಕ ಆಗಲಿ ಬರಹಗಾರ ಆಗಲಿ ಕೆಲಸ ಶುರು ಮಾಡೋದು. ಸೊ ಇದರಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಇದ್ದಿದ್ದು ಇದ್ರದ್ದು ಫಸ್ಟ್ ನಮಗೆ ತಲೆಯಲ್ಲಿ ಅಕ್ಸೆಪ್ಟ್ ಆಗಬೇಕು ಅನ್ನೋದು. ಸೊ ಇದು ಅದ್ಭುತ ಆಗುತ್ತೋ, ಎಕ್ಸ್ಟ್ರಾರ್ಡಿನರಿ ಆಗುತ್ತೋ, ಬ್ಲಾಕ್ ಬಸ್ಟರ್ ಆಗುತ್ತೋ, ಇನ್ನೊಂದು ಆಗುತ್ತೋ, ಅದು ಯಾವುದೂ ನಮ್ಮ ತಲೆಯಲ್ಲಿ ಇರಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದು ಡಿಸಪಾಯಿಂಟ್ ಆಗಬಾರ್ದು. ಬೇಸಿಕ್ ಇದು ನನ್ನ ತಲೆಯಲ್ಲಿ ಇದ್ದಿದ್ದು, ಇದು ಡಿಸಪಾಯಿಂಟ್ ಆಗಬಾರ್ದು. ಯಾಕಂದರೆ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾಕ್ಕಿಂತ ಜಾಸ್ತಿ ಗುರು ಮೇಲೆ. ಮತ್ತು ನಾವು ಮಾಡ್ತಾಯಿದ್ದೀವಿ ಅನ್ನುವಾಗ ಅದರದ್ದೇ ಆದಂಥ ಒಂದು ಆ್ಯಂಗಲ್ಗಳು ಅಟ್ಯಾಚ್ ಆಗ್ತವೆ ಅದಕ್ಕೆ. ಸೊ ವಿಜಯ್ ಸರ್ ಹೊಂಬಾಳೆಯಿಂದ ಹೇಳಿದ್ದು ಒಂದೇ, ನಮ್ಮ ಟೀಮೆಲ್ಲ ನಾವು ಮಾತಾಡಿದ್ದು ಒಂದೇ, ಅಕ್ಸೆಪ್ಟೆನ್ಸ್ ಫಸ್ಟ್ ಇರಬೇಕು. ಸೊ ಅಕ್ಸೆಪ್ಟೆನ್ಸ್ಗೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಹೋದಾಗ ಪ್ರಾಬ್ಲಿ ಆಮೇಲೆ ಗುರು ಯಾವುದರಲ್ಲಿ ಚೆನ್ನಾಗಿದ್ದಾರೆ, ಯಾವ ಆ್ಯಟ್ರಿಬ್ಯೂಟ್ಸ್, ಯಾವ್ಯಾವ ಇದರಲ್ಲಿ ಗ್ರಿಪ್ಪಿಂಗ್ ಆಗಿದ್ದಾರೆ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡೋದು. ಯಾಕೆಂದರೆ ಒಂದೇ ಸಿನಿಮಾದಲ್ಲಿ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಒಂದೇ ಸಿನಿಮಾದಲ್ಲಿ ಒಬ್ಬ ನಟನ ಎಲ್ಲ ಟ್ಯಾಲೆಂಟನ್ನು ತೆಗಿಯೋಕ್ಕಾಗಲ್ಲ. ಒಂದು ಕಥೆಯಲ್ಲಿ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ. ಒಂದೇ ಸಿನಿಮಾನ ಎಲ್ರಿಗೂ ಮೆಚ್ಚೋಕ್ಕಾಗಲ್ಲ. ಇದೊಂದು ರಿಯಾಲಿಟಿ ನನಗೆ ಅಂದರೆ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗತ್ತಲ್ಲ. ಡೇ ಬೈ ಡೇ ಹೋಗ್ತಾ ದೇರ್ ಇಸ್ ಎಷ್ಟೇ ದೊಡ್ಡ ಸಿನಿಮಾ ಆಗಲಿ, ನೀವು ಅದನ್ನು ಇಷ್ಟಪಡದೇ ಇರೋ ವರ್ಗನೂ ಒಂದಿರುತ್ತೆ. ಸೊ ಅದು ಚಾಯ್ಸ್ ಅದಷ್ಟೇ, ಅವ್ರವ್ರ ಅಭಿರುಚಿ ಅಂತಾರಲ್ಲ. ಸೊ ನಮಗಿದ್ದು ಅಕ್ಸೆಪ್ಟೆನ್ಸ್. ಸೊ ಅದು ಫಸ್ಟ್ ಆಗಿಬಿಟ್ರೆ ಸಿನಿಮಾ ಅದ್ರ ಕೆಲಸ ಅದು ಮಾಡುತ್ತೆ. ಸೊ ಪ್ರಾಬ್ಲಿ ಫಸ್ಟ್ ಫಿಲಮ್ ಆಗಿರೋದ್ರಿಂದ ಅದು ಪ್ರಾಬ್ಲಿ ಸ್ಲೋ ಆಗ್ಬೋದು. ಅಂದರೆ ಮಾತು ಹಬ್ಬಿನೇ ಜನ ಬರಬೇಕು. ವರ್ಡ್ ಆಫ್ ಮೌತ್ ಬಗ್ಗೆ ನಾವು ತುಂಬ ಕಾನ್ಷಿಯಸ್ ಆಗಿದ್ವಿ. ಈ ಸಿನಿಮಾ ವರ್ಡ್ ಆಫ್ ಮೌತಿಂದನೇ ಬರೋದು ಜನ ಅಂತ. ಸೊ ಓಪ್ನಿಂಗು ಅದ್ಭುತವಾಗಿ ತೊಗೊಂಡ್ರು. ವರ್ಡ್ ಆಫ್ ಮೌತೇ ಇವತ್ತು ನಮ್ಮನ್ನು ಕಾಪಾಡಿರೋದು. ನೀವು ಹೇಳ್ದಂಗೆ ಪ್ರಾಬ್ಲಿ ಜನಕ್ಕೆ ಎಲ್ಲ ಅಂಶಗಳು, ಆಮೇಲೆ ಎಲ್ಲೂ ಒಂದು ಫಸ್ಟ್ ಫಿಲಮ್ಮು ಅಮೆಚೂರ್ನೆಸ್ಸು, ಟೆಂಡರ್ನೆಸ್ಸು ಕಾಣದೇ ಇರೋದು ಗುರುನಲ್ಲಿ, ಅದೆಲ್ಲ ಸ್ವಲ್ಪ ಕಾನ್ಷಿಯಸ್ ಆಗಿ ನಮ್ಮ ಇಡೀ ತಂಡ ಕೆಲಸ ಮಾಡಿದ್ರಿಂದ ಅವೆಲ್ಲ ಚೆನ್ನಾಗಾಯಿತು ಅಂತ ಅನಿಸುತ್ತೆ ನನಗೆ. ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು, ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೊಂಬಾಳೆ ಹೇಳಿ ಈ ಸಿನಿಮಾ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ಹೊಂಬಾಳೆ ಅವ್ರಿಗೂ ಒಂದು ಸಣ್ಣ ಅಳುಕಿರುತ್ತೆ. ಅಯ್ಯೋ, ಇದೊಂದು ಪರಂಪರೆ, ನಮ್ಮ ಮೊದಲ ಸಿನಿಮಾ ನಾವು ಗುರು ಮಾಡ್ತಾ ಇದ್ದೀವಿ, ಈ ಸಿನಿಮಾ ಕ್ಲಿಕ್ ಆಗಲೇಬೇಕು, ಇನ್ ಕೇಸ್ ಆಗಿಲ್ಲ ಅಂದ್ರೆ ಹೆಂಗಪ್ಪ ಅಂತ ಒಂದು ಸಣ್ಣ ಅಳುಕಿರುತ್ತೆ. ಸಂತೋಷ್ ಆನಂದರಾಮ್ ಅವರಲ್ಲೂ ಒಂದಿರುತ್ತೆ, ನಾನು ಬ್ಯಾಕ್ ಟು ಬ್ಯಾಕ್ ಹೊಂಬಾಳೆ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಅದು ಗುರುನ್ ಲಾಂಚ್ ಮಾಡ್ತಾ ಇದ್ದೀನಿ, ಜನ ಯಾವ ರೀತಿ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ ಅನ್ನೋದು ಅಳುಕಿರುತ್ತೆ. ಆದರೆ ಇನ್ಸ್ಪೈಟ್ ಆಫ್ ಆಲ್ ದಟ್ ಇದು ಸಿನಿಮಾ ತುಂಬ ಓವರ್ವೆಲ್ಮ್ ಆಗಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಆ ಖುಷಿ ಎಷ್ಟು ಖುಷಿ ಇಲ್ಲ, ತುಂಬ ನೀವು ಹೇಳಿದ ಮಾತಲ್ಲಿ ಇವತ್ತಿಗೆ ಇದೇ ಒಂದು ವರ್ಷ ಎಕ್ಸಾಕ್ಟ್ ಹಿಂದೆ ಹೋದರೆ ಏಪ್ರಿಲ್ 9, 2023 ಶೂಟಿಂಗ್ ಶುರು ಆಗಿತ್ತು. ಕರೆಕ್ಟ್ ಒಂದು ವರ್ಷ. ಸೊ ಅವತ್ತಿಗೆ ನೀವು ಹೇಳಿದ್ದೇ ನಮ್ಮ ತಲೆಯಲ್ಲಿದ್ದು. ಸೊ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಸೊ ಅವ್ರ ಬ್ಯಾನರ್ ಅಲ್ಲ, ನಾವು ಮಾಡ್ತಾಯಿದ್ದೀವಿ. ಅದು ಆ ವಿಜಯ್ ಸರ್ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನೋಡಪ್ಪ, ಒಂದು ಸಿನಿಮಾದಲ್ಲೇ ಒಬ್ಬ ನಟನ ನಾವು ದೊಡ್ಡ ಸ್ಥಾನಕ್ಕೆ ತೊಗೊಂಡೋಗೋಕ್ಕಾಗಲ್ಲ. ಅದು ಒಂದು ಸಿನಿಮಾ ಬೈ ಸಿನಿಮಾನೇ ಜನಕ್ಕೂ ನಂಬಿಕೆ ಬರೋದು. ಅಟ್ಲೀಸ್ಟ್ ಫಸ್ಟ್ ಸಿನಿಮಾ ಯಾರು ಪಿಕ್ಚರ್ ಟಾಕ್ ನೆಚ್ಕೊಂಡು ಬರ್ತಾರೋ, ಆ ಫ್ಯಾಮಿಲಿ ಆಡಿಯನ್ಸ್ ಯಾರು ಬರ್ತಾರೋ, ಅಥವಾ ನಮ್ಮ ಸಿನಿಮಾಗಳನ್ನ ಫಾಲೋ ಮಾಡೋರು ಯಾರು ಬರ್ತಾರೋ, ಅಥವಾ ಆ ಕುಟುಂಬದ ಅಭಿಮಾನಿಗಳು ಯಾರು ಬರ್ತಾರೋ, ಅವ್ರಿಗೆ ಅಟ್ಲೀಸ್ಟ್ ನಾವು ಡಿಸಪಾಯಿಂಟ್ ಮಾಡಬಾರ್ದು. ಅವ್ರಿಗೆ ಅಟ್ಲೀಸ್ಟ್ ಆ ಅಕ್ಸೆಪ್ಟೆನ್ಸ್ ಬಂದಾಗ ಫಿಲಮ್ ಟು ಫಿಲಮ್ ಅದು ಗ್ರೋ ಆಗುತ್ತೆ. ಸೊ ನಮ್ಮ ತಲೆಯಲ್ಲಿ ಇದ್ದಿದ್ದು ಸಿಂಪಲ್, ಅಕ್ಸೆಪ್ಟೆನ್ಸ್ ಇರಬೇಕು. ಅಭಿಮಾನಿಗಳು ಡಿಸಪಾಯಿಂಟ್ ಆಗಬಾರ್ದು. ಅವರು ಈಗ ಕೆಲವು ಸತಿ ಏನೋ ಅದ್ಭುತ ಮಾಡೋಕ್ಕೆ ಹೊರಡ್ತೀವಿ, ಮಿಸ್ಫೈರ್ ಆಗುತ್ತೆ. ನಾವು ಅದಕ್ಕೆ ಇಲ್ಲಿ ತುಂಬ ರಿಸ್ಕ್ ತೊಗೊಳ್ಳಿಲ್ಲ. ತೀರಾ ಔಟ್ ಆಫ್ ದಿ ಬಾಕ್ಸ್ ಕಂಟೆಂಟು ಹೋಗಲಿಲ್ಲ. ತೀರಾ ಏನೋ ವಿಚಿತ್ರವಾಗಿ ಏನೋ ನರೇಷನ್ ಮಾಡಬೇಕು, ಅದಂದರೆ ಕೆಲವು ಸತಿ ಅದು ವರ್ಕ್ ಆಗುತ್ತೆ, ಕೆಲವು ಸತಿ ಅದು ವರ್ಕ್ ಆಗೋಲ್ಲ. ಬಟ್ ಈ ಸಿಚುಯೇಷನ್ ನಮ್ಗೆ ವರ್ಕ್ ಆಗಲೇಬೇಕಿತ್ತು. ಸೊ ಅದರಿಂದ ನಾವು ನೋಡಿ ಮಾಡಿ ಒಂದು ಸ್ವಲ್ಪ ಅಳೆದು ತೂಗಿನೇ ಸ್ಕ್ರಿಪ್ಟ್ ಆಗ್ಬೋದು, ಪ್ರೆಸೆಂಟೇಷನ್ ಆಗ್ಬೋದು. ಸೊ ಇವತ್ತು ಆ ಅಕ್ಸೆಪ್ಟೆನ್ಸ್ ಸಿಕ್ಕಿರೋದು, ಮತ್ತು ಹೊಂಬಾಳೆ ಸಂಸ್ಥೆಗಾಗ್ಬೋದು, ನಮ್ಮ ತಂಡಕ್ಕಾಗ್ಬೋದು, ನನಗಾಗ್ಬೋದು, ಅದನ್ನು ನಮಗೊಂದು ನೆಮ್ಮದಿ ಇದೆ. ಅಂದರೆ ನಮ್ಮ ಸೈಡಿಂದ ನಾವು ಕರ್ತವ್ಯನ ಪೂರೈಸಿದ್ದೀವಿ, ಅದಕ್ಕೆ ಜನನೂ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ಹೆಜ್ಜೆಗಳಲ್ಲಿ ಗುರು ಡೆಫಿನೆಟ್ಲಿ ಇನ್ನೂ ಬೇರೆ ಬೇರೆ ಥರ ಸಿನಿಮಾಗಳು, ಬೇರೆ ಬೇರೆ ಥರ ನಿರ್ದೇಶಕರುಗಳು, ಅಲ್ಲಿ ಹೋಗ್ತಾ ಆಟೋಮೆಟಿಕ್ಕಾಗಿ ಆಡಿಯನ್ಸ್ ವರ್ಗ. ಯಾಕೆಂದರೆ ಒಂದು ಸಿನಿಮಾದಲ್ಲಿ ನೀವು ಜನನ ಸೆಳಿಬೋದು, ಆದರೆ ಸಿನಿಮಾ ಬೈ ಸಿನಿಮಾನೇ ನಂಬಿಕೆ ಹುಟ್ಟೋದು. ಕೊನೆಗೆ ಒಂದು ಸತಿ ಏನಾಗುತ್ತೆ, ಆಫ್ಟರ್ 3-4 ಫಿಲ್ಮ್ಸ್ 5 ಫಿಲ್ಮ್ಸ್ ಆದಮೇಲೆ ನಿಮಗೆ ಅಂತ ಒಂದು ವರ್ಗ ಹುಟ್ಕೊಳ್ಳುತ್ತೆ.
ಸೊ ಅದು ಎಲ್ಲ ಡೆಬ್ಯೂಟೆಂಟ್ಸ್ಗೂ ಅದೇ ನಡೆದಿರೋದು. ಬಟ್ ಆ ನಿಟ್ಟಿನಲ್ಲಿ ನೋಡಿದಾಗ ಗುರುಗೆ ತುಂಬ ದೊಡ್ಡದಾಗೆ ಅಕ್ಸೆಪ್ಟೆನ್ಸ್ ಸಿಕ್ಕಿರೋದು ಮತ್ತು ಅಭಿಮಾನಿಗಳು ಒಪ್ಪಿರೋದು, ಜನಗಳು, ಕುಟುಂಬದವರು, ಎಲ್ಲ ರೀತಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಆಗ್ಬೋದು, ಹೆಣ್ಮಕ್ಳಾಗ್ಬೋದು, ಲೇಡೀಸ್ ಆಗ್ಬೋದು. ಸೊ ಈ ಅಕ್ಸೆಪ್ಟೆನ್ಸ್ ನೋಡಿದಾಗ ಎಲ್ಲ ಒಂದು ಕಡೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇನ್ನೂ ಆಯಿತು ಅಂತ ಅನ್ಸತ್ತೆ ನನಗೆ.